Namaste. Subject Mathematics. Textbook for class 6th. NCERT syllabus. Chapter 1. Knowing our numbers. Following these rules we get. So A to E rule gottagideyalla. First ಏನು A rule. If a symbol is repeated, its value is added as many times as it occurs ಅಂತ. ಓಕೆ, ಎಷ್ಟು ಸಲ ಅದು ರಿಪೀಟ್ ಆಗಿದೆ ಅಷ್ಟು ಸಲ ನಾವು ಆ್ಯಡ್ ಮಾಡಬೇಕಾಗತ್ತೆ. ಫಸ್ಟ್ ಎ ರೂಲ್. ಸೆಕೆಂಡ್ ರೂಲ್ ಏನಾಗುತ್ತದು, ಇದು ಮೋರ್ ದ್ಯಾನ್ 3 ಟೈಮ್ಸ್ ರಿಪೀಟ್ ಆಗಬಾರ್ದು ಸಿಂಬಲ್, ಯಾವುದೇ ಸಿಂಬಲ್ ಆಗಲಿ. ಮತ್ತು ವಿ ಎಲ್ ಡಿ ನೆವರ್ ರಿಪೀಟೆಡ್. ವಿ ಎಲ್ ಡಿ ನೆವರ್ ರಿಪೀಟೆಡ್ ಸಿಂಬಲ್ ಇದೆಯಲ್ಲ, ವಿ ಎಲ್ ಡಿ ಅದು ರಿಪೀಟ್ ಆಗೋದೇ ಇಲ್ಲ. ಇದು ಗ್ರೇಟರ್ ಸಿಂಬಲ್ ಇದೆಯಾ, ಗ್ರೇಟರ್ ಸಿಂಬಲ್ದು ವ್ಯಾಲ್ಯೂ ಇದೆಯಲ್ಲ, ಆ ವ್ಯಾಲ್ಯೂ ಅದು ರೈಟ್ ಸೈಡ್ ಸ್ಮಾಲರ್ ಸಿಂಬಲ್ ಆಫ್ ಸ್ಮಾಲರ್ ವ್ಯಾಲ್ಯೂ ಏನಾದರೂ ಇದ್ದರೆ ನಾವು ಅದನ್ನು ಅಡಿಷನ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ. ಗ್ರೇಟರ್ ವ್ಯಾಲ್ಯೂದು ಸಿಂಬಲ್ ಆಫ್ ಗ್ರೇಟರ್ ವ್ಯಾಲ್ಯೂದು ಲೆಫ್ಟ್ ಸೈಡ್ ಸಿಂಬಲ್ ಆಫ್ ಸ್ಮಾಲರ್ ವ್ಯಾಲ್ಯೂ ಏನಾದರೂ ಇದ್ದರೆ ಅದನ್ನು ನಾವು ಸಬ್ಟ್ರಾಕ್ಷನ್ ಮಾಡಬೇಕು. ಅದು ಫೋರ್ತ್ ರೂಲ್. ನೆಕ್ಸ್ಟ್ ಲಾಸ್ಟ್ ಫಿಫ್ತ್ ರೂಲ್ ಏನು ಅಂತ ಹೇಳಿದ್ರೆ, ವಿ ಎಲ್ ಡಿ ಇದೆಯಲ್ಲ, ಅದು ಯಾವತ್ತೂ ಕೂಡ ಗ್ರೇಟರ್ ವ್ಯಾಲ್ಯೂದ್ದು ಲೆಫ್ಟ್ ಸೈಡ್ ಬರೋದೇ ಇಲ್ಲ, ಹಾಗಾಗಿ ಅದು ಸಬ್ಟ್ರಾಕ್ಷನ್ ಆಗೋದೇ ಇಲ್ಲ. ಗೊತ್ತಾಯ್ತಲ್ಲ, ಸಬ್ಟ್ರಾಕ್ಟ್ ಆಗೋದೇ ಇಲ್ಲ. ಆಮೇಲೆ ಐ ಅನ್ನೋದು ಕ್ಯಾನ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ವಿ ಆ್ಯಂಡ್ ಎಕ್ಸ್ ಓನ್ಲಿ, ಅಷ್ಟೇ. ವಿ ಮತ್ತು ಎಕ್ಸಿಗೆ ಮಾತ್ರ ಬರುತ್ತದು, ಅದು ಸಬ್ಟ್ರಾಕ್ಷನ್ ಆಗುತ್ತೆ. ಎಕ್ಸ್ ಅನ್ನೋದು ಕ್ಯಾನ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ಎಲ್ ಎಮ್ ಸಿ. ಸೊ ಎಕ್ಸ್ ಅನ್ನೋದು ಎಲ್ ಎಮ್ ಸಿದು ಲೆಫ್ಟ್ ಸೈಡ್ ಬರುತ್ತೆ ಕೆಲವು ಸಲ, ಹಾಗಾಗಿ ಅದು ಸಬ್ಟ್ರಾಕ್ಷನ್ ಆಗುತ್ತೆ. ಓಕೆ, ಸೊ ಆ ರೂಲ್ನ ನಾವು ನೆನ್ಪಿಟ್ಕೊಂಡು ಇವಾಗ 1 ಅಂದರೆ ಹೀಗೆ 2 3 4 5 6 7 8 9 ಇದು. ನೆಕ್ಸ್ಟ್ 10 ಅಂದರೆ ಎಕ್ಸ್, 20 ಡಬಲ್ ಟೈಮ್ಸ್ ಬಂದಿರೋದು 10ದೇ ಎಕ್ಸ್ ಇದೆಯಲ್ಲ, ಎಕ್ಸ್ 2 ಟೈಮ್ಸ್ ಬಂದರೆ, ಸೊ 2 ಟೈಮ್ಸ್ ಎಕ್ಸ್ ಇದೆಯಲ್ಲ, ಎಕ್ಸ್ ಅಂದರೆ 10 ಅಂತ, 10ಅನ್ನು 2 ಟೈಮ್ಸ್ ಆ್ಯಡ್ ಮಾಡಬೇಕು. 10 + 10 = 20. ಎಕ್ಸ್ ಅನ್ನೋದು 3 ಟೈಮ್ಸ್ ಬಂದಿದೆ, ಅಲ್ಲಿಗೆ 3 ಟೈಮ್ಸ್ ನಾವು 10ಅನ್ನು ಆ್ಯಡ್ ಮಾಡಿದ್ರೆ 30. ಗೊತ್ತಾಯ್ತಲ್ಲ. ಎಲ್ ಅಂದರೆ 50, ಸೊ ಎಕ್ಸ್ ಅಂದರೆ 10 ಅಂತ, ಅದು ಲೆಫ್ಟ್ ಸೈಡ್ ಬಂದಿದೆ, ಗ್ರೇಟರ್ ವ್ಯಾಲ್ಯೂದು ಲೆಫ್ಟ್ ಸೈಡ್ ಬಂದಿದೆ. ಸೊ ಹಾಗಾಗಿ ಅದು 50 - 10 ಅಂದರೆ 40. ಎಲ್ ಅಂದರೆ 50. ಸೊ ಎಲ್ ಅಂದರೆ 50, ರೈಟ್ ಸೈಡ್ ಎಕ್ಸ್ ಅಂತ ಬಂದಿದೆ. 50 + 10 = 60. 50 + 2 ಟೈಮ್ಸ್ ಎಕ್ಸ್ ಇದೆ, ಸೊ 20. 50 + 20 = 70. 50 + 30 ಇದು, ಸೊ 80. ಇದು ಸಿ ಅಂದರೆ 100, ಎಕ್ಸ್ ಅಂದರೆ 10 ಸಿದು ಲೆಫ್ಟ್ ಸೈಡಲ್ಲಿ ಬಂದಿದೆ. ಓಕೆ, ಸ್ಮಾಲರ್ ವ್ಯಾಲ್ಯೂ ಗ್ರೇಟರ್ ವ್ಯಾಲ್ಯೂದು ಇಂತ ಲೆಫ್ಟ್ ಸೈಡಲ್ಲಿ ಬಂದಿದೆ, ಹಾಗಾಗಿ ಅದು ಸಬ್ಟ್ರಾಕ್ಷನ್ ಆಗುತ್ತೆ. 100 - 10 = 90 ಆಯಿತು. ಸಿ ಅಂತ ಹೇಳಿದ್ರೆ 100. ಓಕೆ, ಈಗ ಕ್ವಶನ್ ಎ ಏನು ಅಂತ ಹೇಳಿದ್ರೆ, ರೈಟ್ ಇನ್ ರೋಮನ್ ನ್ಯೂಮರಲ್ಸ್ ದಿ ಮಿಸ್ಸಿಂಗ್ ನಂಬರ್ಸ್ ಇನ್ ದಿ ಟೇಬಲ್. ಈ ಟೇಬಲ್ನಲ್ಲಿ ಯಾವುದೆಲ್ಲ ನಂಬರ್ಸ್ ಮಿಸ್ ಆಗಿದೆ, ಈಗ 10 ತನಕ ಓಕೆ, 1 ಇಂದ 10 ಇಲ್ಲಿದೆ. 11 to 19 ಇಲ್ಲ, 21 to 29 ಇಲ್ಲ, 31 to 39 ಇಲ್ಲ, 41 to 49 ಇಲ್ಲ, 51 to 59 ಇಲ್ಲ, 61 to 69, 71 to 79, 81 to 89 ಇಷ್ಟನ್ನು ನಾವು ಬರಿಬೇಕು. ಅದಾಯ್ತಲ್ಲ ಎ ಕ್ವಶನ್. ಬಿ ಕ್ವಶನ್ ಏನು, ಎಕ್ಸ್ ಅನ್ನೋದು 4 ಟೈಮ್ಸ್ ಇದೆ, ಸೊ ಇದು ಬರೋಗಿಲ್ಲ, ತಪ್ಪಿದು. ಬರೀ 3 ಟೈಮ್ಸ್ ಅಷ್ಟೇ ರಿಪೀಟ್ ಆಗಬೇಕು, ಮೋರ್ ದ್ಯಾನ್ 3 ಟೈಮ್ಸ್ ಬರಬಾರ್ದು. ವಿ ಎಕ್ಸ್ ಅಂತ ಇದೆ. ವಿ ಎಕ್ಸ್ ಅಂತ ಹೇಳಿದ್ರೇನು, ಇಲ್ಲಿ ವಿ ಅಂದರೆ 5, ಎಕ್ಸ್ ಅಂತ ಹೇಳಿದ್ರೆ ಸೊ ಎಕ್ಸ್ ಇಸ್ 10 ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ಇದು ಆರ್ ನಾಟ್ ರಿಟರ್ನ್, ಈ ಥರದ್ದು ಬರಿಬಾರ್ದು. ವಿ ಎಕ್ಸ್, ಐ ಸಿ, ಎಕ್ಸ್ ವಿ ವಿ ಆರ್ ನಾಟ್ ರಿಟರ್ನ್, ಕ್ಯಾನ್ ಯು ಟೆಲ್ ವೈ, ಇದಕ್ಕೆ ರೀಸನ್ ಹೇಳಬೇಕಾಗಿದೆ. ಆಮೇಲೆ ಟ್ರೈ ದಿಸ್ ರೈಟ್ ಇನ್ ಯುವರ್ ರೋಮನ್ ನ್ಯೂಮರಲ್ಸ್ ಅಂತ ಹೇಳಿದರೆ ಆನ್ಸರ್ ಮಾಡ್ಕೊಂಡು ಹೋಗೋಣ ಈಗ. ಸೊ 10 ತನಕ ಆಗಿದೆ, 11 ಇಲ್ಲ ಅಲ್ಲ, 11, 12, 13, 14, 15, 16, 17, 18, 19 ಇಲ್ಲಿ ತನಕ. ಓಕೆ, ಸೊ 11 ಅಂದರೆ ಎಷ್ಟು, ಎಕ್ಸ್ ಇದೆಯಲ್ಲ, ಎಕ್ಸ್ ಅಂದರೆ 10ಗೆ ಎಷ್ಟು ಆ್ಯಡಪ್ ಆಗಬೇಕು, 1 ಆ್ಯಡಪ್ ಆಗಬೇಕು. 1
ಓಕೆ 10 ಪ್ಲಸ್ 1 ಈಸ್ 11 ಆಯಿತು. ನೆಕ್ಸ್ಟ್ 12 ಅಂತ ಹೇಳಿದ್ರೆ ಎಕ್ಸ್ 1 1 ಅನ್ನೋದು, ಸೊ 12 ಆಯಿತು. ನೆಕ್ಸ್ಟ್ 13 ಈಸ್ 1 1 1. ನೆಕ್ಸ್ಟ್ 14 ಈಸ್ ಎಕ್ಸ್ 4, ಎಕ್ಸ್ 5, ಎಕ್ಸ್ 6, ಎಕ್ಸ್ 7, ಎಕ್ಸ್ 8, ಎಕ್ಸ್ 9 ಇದಾಯ್ತಲ್ಲ. ಸೊ ಇದಾಯಿತು. ನೆಕ್ಸ್ಟ್ ಇವಾಗ 20 ಇಲ್ಲಿದೆ, 21 ಇಲ್ಲ, 21 to 29 ತನಕ. ಓಕೆ 21, 22, 23, 24, 25, 26, 27, 28, 29. ಓಕೆ 20 ಡಬಲ್ ಎಕ್ಸ್ ಅಂತ ಇದೆ. ಸೊ 21 ಅಲ್ಲಿಗೆ ಡಬಲ್ ಎಕ್ಸ್ 1, ಡಬಲ್ ಎಕ್ಸ್ ಡಬಲ್ 2 ಅಲ್ಲ, ಡಬಲ್ ಐ ಆಗುತ್ತದು. ಓಕೆ ನೆಕ್ಸ್ಟ್ ಡಬಲ್ ಎಕ್ಸ್ ಟ್ರಿಪಲ್ ಇದು. ನೆಕ್ಸ್ಟು 4, 24, 25, 26, ನೆಕ್ಸ್ಟ್ 27, ನೆಕ್ಸ್ಟ್ 28, ನೆಕ್ಸ್ಟ್ 29. ಓಕೆ ನೆಕ್ಸ್ಟ್ 30 ಇಲ್ಲಿದೆ. ನೆಕ್ಸ್ಟ್ 31, 31, 32, 33, 34, 35, 36, 37, 38, 39. ಸೊ 30 ಅಂತ ಹೇಳಿದ್ರೆ 3 times ಎಕ್ಸ್. ಸಿ 3 times ಎಕ್ಸ್, ಹಾಗಾಗಿ 3 times ಬರೆದು 1 ಬರಿಬೇಕು. 31 ಆಯಿತು. 3 times ಎಕ್ಸ್ ಬರೆದು 32, 33, 34, 35, 36, 37, 38, 39. ಓಕೆ ನೆಕ್ಸ್ಟ್ 41 to 49, 41, 42, 43, 44, 45, 46, 47, 48, 49. ಸೊ ಇಲ್ಲಿ 40 ನೋಡಿ, ಎಕ್ಸ್ ಎಲ್ ಅಂತ ಇದೆ ಆಯಿತಾ. 41 ಏನಾಗಬೇಕು ಇವಾಗ, ಎಕ್ಸ್ ಎಲ್ 1. ಓಕೆ ಸೊ ಎಕ್ಸ್ ಎಲ್ 2, ಎಕ್ಸ್ ಎಲ್ 3. ಎಲ್ ಅಂದರೆ 50, ಎಕ್ಸ್ ಅಂತ ಹೇಳಿದ್ರೆ 10. ಸೊ 10 ಮೈನಸ್ 50 ಅಂದರೆ ಡಿಫ್ರೆನ್ಸ್ ತೆಗೆದ್ರೆ 50 ಮೈನಸ್ 10 ಈಸ್ 40, 41 ಆಗುತ್ತೆ. ಈಕ್ವಲ್ ಟು ಎಕ್ಸ್ ಎಲ್ 4 ಈಕ್ವಲ್ ಟು ಎಕ್ಸ್ ಎಲ್ 5 ಈಕ್ವಲ್ ಟು ಎಕ್ಸ್ ಎಲ್ 6 ಈಕ್ವಲ್ ಟು ಎಕ್ಸ್ ಎಲ್ 7 ಈಕ್ವಲ್ ಟು ಎಕ್ಸ್ ಎಲ್ 8 ಈಕ್ವಲ್ ಟು ಎಕ್ಸ್ ಎಲ್ 9. ಓಕೆ ನೆಕ್ಸ್ಟ್ 50 ಅಂದರೆ ಎಲ್. ಸೊ 51, 52, 53, 54, 55, 56, 57, 58, 59. ಸೊ L1, L2, L3, next L4, L5, L6, L7, L8, L9. ಓಕೆ 60 LX ಅಂತ ಅಲ್ಲಿಗೆ 61, 62, 63, 64, 65, 66, 67, 68, 69. ಸಿಕ್ಸ್ಟಿ ಅಂದರೆ LX, 61 is LX1, LX2, LX3, LX4, LX5, LX6, LX7, LX8,
LX 9. Next 70 ಇದು. Next 71, 72, 73, 74, 75, 76, 77, 78, 79. ಸೊ L ಅಂದರೆ 50. ಓಕೆ, ಎಕ್ಸ್ ಅಂತ ಹೇಳಿದ್ರೆ L ಅಂದರೆ 50, ಎಕ್ಸ್ ಅಂತ ಹೇಳಿದ್ರೆ ಒಂದು 10 ಆಗುತ್ತೆ. 50 + 10 is 60, + 10 is 70, 1. So L double X 2, L double X 3, L double X 4, L double X 5, L double X 6, L double X 7, L double X 8, L double X 9. ಓಕೆ, 80 ಅಂತ ಹೇಳಿದ್ರೆ L triple X. ಸೊ ಇವಾಗ 81, 82, 83, 84, 85, 86, 87, 88, 89. ಸೊ L triple X, L triple X 1, L triple X 2, L triple X 3, L triple X 4, L triple X 5, L triple X 6, L triple X 7, L triple X 8, L triple X 9. ಓಕೆ, ನೆಕ್ಸ್ಟ್ 90. 90 is X C. C ಅಂದರೆ 100, X is 10. 100 minus 10 is 90. So 91, 92, 93, 94, 95, 96, 97, 98, 99. ಸೊ XC ಅಂತ ಹೇಳಿದ್ರೆ 90, XC1, XC2, XC3, XC4, XC5, XC6, XC7, XC8, XC9. ಸೊ 99, 100 ಇಲ್ಲಿದೆ ಇಷ್ಟೇ. ಓಕೆ, ಎ ಆನ್ಸರ್. ದಿಸ್ ಇಸ್ ಫಾರ್ ಎ ಆನ್ಸರ್. ಇಲ್ಲಿಂದ ಓಕೆ, ಇಲ್ಲಿಂದ ಇಷ್ಟು ಎ ಆನ್ಸರ್. ನೆಕ್ಸ್ಟ್ ವಾಟ್ ಅಬೌಟ್ ಬಿ? ಬಿ ಏನು ನೋಡೋಣ. ಸೊ ಟ್ರಿಪಲ್ ಎಕ್ಸ್ ಅಲ್ಲ, 4 times XX ಇದೆ, 4 times XX ಇದೆ. ಓಕೆ, ಸೊ ಈಸ್ ನಾಟ್ ರಿಟರ್ನ್, ಈ ಥರ ಬರಿಬಾರ್ದು. ಈಸ್ ನಾಟ್ ರಿಟರ್ನ್ because a symbol is not repeated more than 3 times, is not repeated more than 3 times. ಯಾವುದೇ ಸಿಂಬಲ್ ಆಗಲಿ ಮೋರ್ ದ್ಯಾನ್ 3 times, ಅದು 3ಕ್ಕಿಂತ ಹೆಚ್ಚು ಸಲ ಅದು ರಿಪೀಟ್ ಆಗಬಾರ್ದು. ಇಲ್ಲಿ 4 ಸಲ ಬಂದಿದೆ, 4 times ಬಂದಿದೆ. ಓಕೆ, ಸೊ ಎಕ್ಸ್ ಅನ್ನೋದು ಈ ಥರ ಬರಿಬಾರ್ದು. ನೆಕ್ಸ್ಟ್ ಇನ್ನೊಂದು ಯಾವುದು, ವಿ ಎಕ್ಸ್ ಅಂತ, ವಿ ಎಕ್ಸ್ ಅಂತ ಇದೆ. ಸೊ ಈಸ್ ನಾಟ್ ರಿಟರ್ನ್, ಹೀಗೂ ಕೂಡ ಬರಿಬೋದು. ಈಸ್ ನಾಟ್ ರಿಟರ್ನ್ ಬಿಕಾಸ್ ವಿ ಈಸ್ ನಾಟ್ ಸಬ್ಟ್ರಾಕ್ಟೆಡ್, ವಿ ಈಸ್ ನಾಟ್ ಸಬ್ಟ್ರಾಕ್ಟೆಡ್. ಸೊ ಹೇಳಿದಾರಲ್ಲ ಯಾವ್ಯಾವುದು ಸಬ್ಟ್ರಾಕ್ಟ್ ಆಗಲ್ಲ ಅಂತ ಹೇಳಿದ್ರೆ VLD ಆರ್ ನೆವರ್. ಯಾವುದು ಗೊತ್ತಾ ರೂಲು? ಫಿಫ್ತ್ ರೂಲಲ್ಲಿ ಹೇಳಿದ್ದಾರೆ, ಇಲ್ಲಿದೆ 5th ರೂಲಲ್ಲಿ. ದಿ ಸಿಂಬಲ್ಸ್ VLD ಆರ್ ನೆವರ್ ರಿಟರ್ನ್ ಟು ದಿ ಲೆಫ್ಟ್ ಆಫ್ ಎ ಸಿಂಬಲ್ ಆಫ್ ಗ್ರೇಟರ್ ವ್ಯಾಲ್ಯೂ. ಗ್ರೇಟರ್ ವ್ಯಾಲ್ಯೂ ಜೊತೆ ಇಲ್ಲಿ ನೋಡಿ, ಇದು ಎಕ್ಸ್ ಅಂದರೆ ಎಷ್ಟು? 10 ಅಂತ.
ಇದು ಎಷ್ಟು 5. ಹಾಗಾದರೆ ಗ್ರೇಟರ್ ವ್ಯಾಲ್ಯೂ ಯಾವುದು? ಇದು ಗ್ರೇಟರ್ ವ್ಯಾಲ್ಯೂ, ಇದು ಸ್ಮಾಲರ್ ವ್ಯಾಲ್ಯೂ. ಗ್ರೇಟರ್ ವ್ಯಾಲ್ಯೂದು ಲೆಫ್ಟ್ ಸೈಡ್ VLD ಬರೋದಿಲ್ಲ. ಓಕೆ, VLD ಆರ್ ನೆವರ್ ರಿಟರ್ನ್ ಟು ದಿ ಲೆಫ್ಟ್ ಆಫ್ ಎ ಸಿಂಬಲ್ ಆಫ್ ಗ್ರೇಟರ್ ವ್ಯಾಲ್ಯೂ. ಗ್ರೇಟರ್ ವ್ಯಾಲ್ಯೂದು ಲೆಫ್ಟ್ ಸೈಡು VLD ಬರಿಬಾರ್ದು, ಬರೋದಿಲ್ಲ. ಅದು ಲೆಫ್ಟ್ ಸೈಡು ಈಸ್ ನಾಟ್ ನೆವರ್ ರಿಟರ್ನ್. ಓಕೆ, ಬರೋದು ಇಲ್ಲ ಮತ್ತು ಬರಬಾರ್ದು, ಮತ್ತು ಅಕಸ್ಮಾತ್ ಅದು ಸಬ್ಟ್ರಾಕ್ಷನ್ನು ಆಗೋದಿಲ್ಲ, ಆರ್ ನೆವರ್ ಸಬ್ಟ್ರಾಕ್ಟೆಡ್ ಅಷ್ಟೇ. ನೆಕ್ಸ್ಟ್ ಇನ್ಯಾವುದು? IC. ಇನ್ನೊಂದು IC ಈಸ್ ನಾಟ್ ರಿಟರ್ನ್ because I can be subtracted only. ಸಬ್ಟ್ರಾಕ್ಟೆಡ್ ಯಾವುದಕ್ಕೆ? V ಮತ್ತು Xಗೆ ಮಾತ್ರ ಅದು ಸಬ್ಟ್ರಾಕ್ಟೆಡ್ ಫ್ರಮ್ V ಆ್ಯಂಡ್ X ಓನ್ಲಿ. ಯಾವ ರೂಲ್ ಇದು? 5th ರೂಲಲ್ಲಿದೆ, ಗೊತ್ತಾಯ್ತಲ್ಲ? ಇದು ರೂಲ್ 5th. ಇದು ರೂಲ್ 2nd ರೂಲಲ್ಲಿ. ಇದು 2nd ರೂಲು, ಇದು 5th ರೂಲು. ಇದು 5th ರೂಲೇ. I can be subtracted from V and X only. ಗೊತ್ತಾಯ್ತಲ್ಲ? I can be subtracted from ರೂಲ್ 5th ಅಲ್ಲೇ ಬರುತ್ತೆ. ಇದುವೇ ರೂಲ್ 5th ಅಲ್ಲೇ ಬರುತ್ತೆ. ಇದು I ಸಬ್ಟ್ರಾಕ್ಟ್ ಆಗೋದು V ಮತ್ತು X ಜೊತೆ ಮಾತ್ರ. ಬೇರೆ ಯಾವ ಸಿಂಬಲಲ್ಲೂ ಅದು ಸಬ್ಟ್ರಾಕ್ಷನ್ ಆಗಲ್ಲ. XVV ಅಂತ ಇದೆ, ಗೊತ್ತಾಯ್ತಲ್ಲ? ಈಸ್ ನಾಟ್ ರಿಟರ್ನ್ because V is never repeated. ಸೊ ಇದು ಯಾವ ರೂಲಲ್ಲಿದೆ? VLD ರಿಪೀಟ್ ಆಗಲ್ಲ ಅಂತ. ಸೊ 2nd ರೂಲಲ್ಲಿದೆ, ಈಗ ರೂಲ್ 2ನಲ್ಲಿದೆ, ಗೊತ್ತಾಯ್ತಲ್ಲ? X ಅಂದರೆ ಸಿಂಬಲ್ಲು ಮೋರ್ ದ್ಯಾನ್ 3 times ರಿಪೀಟ್ ಆಗಬಾರ್ದು ಅನ್ನೋದು ರೂಲ್ 2ನಲ್ಲಿದೆ. ಮತ್ತು VLD ಅದು ನೆವರ್ ಲೆಫ್ಟ್ ಸೈಡ್ ಈಸ್ ನಾಟ್ ರಿಟರ್ನ್ ಇನ್ ಲೆಫ್ಟ್ ಸೈಡ್. ಓಕೆ, ಸೊ ಆರ್ ನೆವರ್ ರಿಟರ್ನ್ ಟು ದಿ ಲೆಫ್ಟ್ ಆಫ್ ಎ ಸಿಂಬಲ್ ಆಫ್ ಗ್ರೇಟರ್ ವ್ಯಾಲ್ಯೂದು. ಮತ್ತು ಅದು ಸಬ್ಟ್ರಾಕ್ಷನು ಆಗಲ್ಲ ಅಂತ. ಅದು 5th ರೂಲಲ್ಲೇ ಇದೆ. IC ಇದೆಯಲ್ಲ, ಈಸ್ ನಾಟ್ ರಿಟರ್ನ್ ಬಿಕಾಸ್ I ಕ್ಯಾನ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ V ಮತ್ತು X ಜೊತೆ ಮಾತ್ರ ಸಬ್ಟ್ರಾಕ್ಷನ್ ಆಗೋದು, ಬೇರೆ ಯಾವ ಸಿಂಬಲ್ ಹತ್ರನೂ ಸಬ್ಟ್ರಾಕ್ಷನ್ ಆಗಲ್ಲ. ಈ V ಇದೆಯಲ್ಲ, ಇದು ರಿಪೀಟ್ ಆಗಲ್ಲ, ರಿಪೀಟ್ ಆಗಬಾರ್ದು, ರೂಲ್ 2ನಲ್ಲಿದೆ. ಓಕೆ, ಸೊ ದೀಸ್ ಆರ್ ದ ಆನ್ಸರ್. ಬಿಗೆ ಇದು ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಟ್ರೈ ದೀಸ್ ಅಂತ ಒಂದಿದೆ, ಇನ್ನೊಂದು ಟ್ರೈ ದೀಸ್. ಓಕೆ, ಅದೊಂದೊಂದು ನೋಡ್ಬಿಡೋಣ. ಟ್ರೈ ದೀಸ್, ರೈಟ್ ಇನ್ ರೋಮನ್ ನ್ಯೂಮರಲ್ಸ್. ಫಸ್ಟ್ ಒನ್ನಿಗೆ 73 ಅಂತ ಇದೆಯಲ್ಲ, ಸೊ ಟ್ರೈ ದೀಸಲ್ಲಿ ಫಸ್ಟ್ ಒನ್ನು 73 ಅಂದರೆ ಎಷ್ಟು? LXX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 X
ಇದು ಪ್ಲಸ್ 10 ಇಸ್ 60 ಪ್ಲಸ್ 10 ಇಸ್ 70 3 ಬರಿಬೇಕಲ್ಲ 1 2 3 ಅಷ್ಟೇ. ಸೆಕೆಂಡ್ ಒನ್ ಏನು 92 ಅಂತ ಹೇಳಿದ್ರೆ ಸಿ ಅಂದರೆ 100 ಗೊತ್ತಾಯ್ತಲ್ಲ. ಸಿ ಅಂದರೆ 100, ಅದರಲ್ಲಿ 10 ಸಬ್ಟ್ರಾಕ್ಟ್ ಮಾಡಿದರೆ 90 ಆಗುತ್ತೆ. 2 ಅಂತ ಹೇಳಿದ್ರೆ 1 ಇಷ್ಟೇ. ಓಕೆ 92. ಓಕೆ ಥ್ಯಾಂಕ್ ಯು ಸೋ ಮಚ್. ಅಲ್ಲ ಇನ್ನೂ ಒಂದಿದೆ. ಎಕ್ಸಾಂಪಲ್ 7 ರೈಟ್ ಇನ್ ರೋಮನ್ ನ್ಯೂಮರಲ್ಸ್ 69 ಅಂತ ಇದೆ. ಓಕೆ 69ಗೆ 60 + 9 ಅಂತ ಇಟ್ಕೊಳ್ಳೋಣ. 60ಗೆ 50 + 10 ಇದು 9 ಹಾಗೆ ಇರಲಿ. 50ಗೆ ಎಲ್ 50 ಈಸ್ ಎಲ್ 10 ಈಸ್ ಇದು ಎಕ್ಸ್ ಅಂತ 9 ಅಂದರೆ ದಿಸ್ ರೋಮನ್ ನ್ಯೂಮರಲ್. ಸೊ ಅಲ್ಲಿಗೆ ಎಲ್ ಎಕ್ಸ್ ಇದು 9 ಅಂತ ತೊಗೊಂಡ್ರೆ ಸೊ ದಟ್ ಈಸ್ 69 ಆಯಿತು. 98 ಅಂದರೆ 90 + 8 90 ಅಂದರೆ 100 - 10 ಈಸ್ 90 ಆಗುತ್ತೆ ಪ್ಲಸ್ 8. 100 ಅಂತ ಹೇಳಿದ್ರೆ ಸಿ -10 ಎಲ್ಲಿ ಬರಿಬೇಕಾಗತ್ತೆ 10 ಸಿದು ಲೆಫ್ಟ್ ಸೈಡ್ ಬರಿಬೇಕು, ಎಕ್ಸ್ ಬರಿಬೇಕು. ಎಕ್ಸ್ ಸಿ + 8 ಎಕ್ಸ್ ಸಿ 8 ಇದು ಗೊತ್ತಾಯ್ತಲ್ಲ.
ಓಕೆ, ಥ್ಯಾಂಕ್ ಯು ಸೋ ಮಚ್.